ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಮತ್ತೆ ವೇಗ ಸಿಕ್ಕಿದೆ. ಶಿವಾಜಿನಗರದ ಪುಂಡರ ಅಟ್ಟಹಾಸದ ಬಳಿಕ ಅಲರ್ಟ್ ಆಗಿರೋ ಅಧಿಕಾರಿಗಳು ಖಾಕಿ ಭದ್ರತೆಯಲ್ಲಿ ಕಾರ್ಯಾಚರಣೆಗಿಳಿದಿದ್ದಾರೆ. ಖುದ್ದು ಶಾಸಕ ಹ್ಯಾರಿಸ್ ಫೀಲ್ಡ್ಗಿಳಿದು ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನೀಲ್ಸಂದ್ರದಲ್ಲಿ ಇಂದು ಸಹ ತೆರವು ಕಾರ್ಯಾಚರಣೆ 27ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. 253 ಕಿಲೋಮೀಟರ್ ಇದೆ. ಅದರಲ್ಲಿ 125 ಕಿಲೋಮೀಟರ್ ಅಷ್ಟು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಏರಿಯಾ ಚೆನ್ನಾಗಾದ್ರೆ, ಕ್ಲೀನ್ ಆಗಿದ್ರೆ ಯಾರಿಗೆ ಅನುಕೂಲ ಆಗ್ತದೆ? ಇಲ್ಲಿರೋರಿಗೆ ಅನುಕೂಲ ಆಗ್ತದೆ. ಜೆಸಿಬಿಗಳ ಗರ್ಜನೆ, ಅಂಗಡಿಗಳು ಧ್ವಂಸ. ಖುದ್ದು ಕೈ ಶಾಸಕರೇ ಫೀಲ್ಡ್ಗಿಳಿದಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಫುಟ್ಪಾತ್ ಒತ್ತುವರಿ ಆಪರೇಷನ್ ನಡೆಸಲಾಗುತ್ತಿದೆ. ನೀಲಸಂದ್ರದಲ್ಲಿ ಜೆಸಿಬಿ ಆರ್ಭಟ, ಆಪರೇಷನ್ ಫುಟ್ಪಾತ್. ಖುದ್ದು ಅಖಾಡಕ್ಕಿಳಿದು ಅಂಗಡಿಗಳ ತೆರವು ಮಾಡಿಸಿದ ಹ್ಯಾರಿಸ್. ಶಿವಾಜಿನಗರದಲ್ಲಿ ಫುಟ್ಪಾತ್ ತೆರವು ವೇಳೆ ಪುಂಡರು ಅಬ್ಬರಿಸಿದ್ರು. ದರ್ಪ ತೋರಿದ್ದ ಪುಂಡರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನೀಲಸಂದ್ರದಲ್ಲಿ ಪಾದಚಾರಿ ಮಾರ್ಗ ನುಂಗಿ ದರ್ಬಾರ್ ಮಾಡ್ತಿದ್ದವರಿಗೆ ಇವತ್ತು ಜಿಬಿಎ ಅಧಿಕಾರಿಗಳು ಶಾಕ್ ನೀಡಿದ್ರು. ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿ ವ್ಯಾಪಾರ ಮಾಡ್ತಿದ್ದ ಅಂಗಡಿಗಳನ್ನ ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯಾಗಿದ್ದ ನಾಮಫಲಕಗಳ ಕಬ್ಬಿಣದ ರ್ಯಾಕ್ಗಳನ್ನ 100ಕ್ಕೂ ಹೆಚ್ಚು ಪೊಲೀಸ್ ಭದ್ರತೆಯಲ್ಲಿ ತೆಗೆಯಲಾಗಿದೆ. ಬಹಳ ಮುಖ್ಯವಾಗಿ ನಮ್ಮ ಫೀಲ್ಡ್ ಲೆವೆಲಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ನಿಲ್ಲಬೇಕು. ಅದು ಬಹಳ ನಮ್ಮ ಜವಾಬ್ದಾರಿ. ಹಾಗಾಗಿ ಸರ್ಕಾರದ ಮಾನ್ಯ ಸಚಿವರಿಂದ ಹಿಡಿದು ಎಲ್ಲರೂ ಸಹ ಅಧಿಕಾರಿಗಳ ಜೊತೆ ಇದ್ದೇವೆ. ನಾವು ಅದನ್ನು ತೋರಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾನು ಇಲ್ಲಿ ಬಂದಿರೋದು. ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ಅಧಿಕಾರಿಗಳ ಜೊತೆ ಒತ್ತುವರಿ ಆಪರೇಷನ್ಗೆ ಅಖಾಡಕ್ಕಿಳಿದಿದ್ರು. ನಿಯಮ ಉಲ್ಲಂಘಿಸಿ ಸಾರ್ವಜನಿಕ ಆಸ್ತಿ ಒತ್ತುವರಿ ಮಾಡಿಕೊಂಡವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶ ಸಾರಿದ್ರು. ಅಲ್ಲದೆ ರಸ್ತೆಗಳನ್ನ ಸ್ವಾಹ ಮಾಡಿಕೊಂಡು ನಿಂತಲ್ಲೇ ನಿಂತಿರುವ ಅನಾಥ ವಾಹನಗಳನ್ನ ಕೂಡಲೇ ಮಾಲೀಕರು ತೆರವು ಮಾಡಬೇಕು, ಇಲ್ಲವಾದ್ರೆ ಟೋಯಿಂಗ್ ಮಾಡ್ತೀವಿ ಅಂತ ವಾರ್ನ್ ನೀಡಿದ್ದಾರೆ. ಈಗಾಗಲೇ ನಾವು ಸುಮಾರು ಗಾಡಿಗಳಿಗೆ ಕಮಿಷನರು ಇದ್ದಾರೆ, ನಾವು ಎಲ್ಲರೂ ಸೇರಿಕೊಂಡು ಈಗಾಗಲೇ ಸ್ಟಿಕ್ಕರ್ ಅಂಟಿಸಿ ಗಾಡಿಗಳನ್ನ ಟೋ ಮಾಡ್ತಾ ಇದ್ದೀವಿ. ಸೊ ಅದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತೇಳಿ ಕಮಿಷನರು ನಾವು ಒಂದು ಡ್ರೈವ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲೆಲ್ಲಿದೆ ಯಾರು ಫುಟ್ಪಾತಲ್ಲಿ ರೋಡಲ್ಲಿ ಪಾರ್ಕ್ ಮಾಡೋ ಹಾಗಿಲ್ಲ, ಅವ್ರವ್ರ ಜಾಗದಲ್ಲಿ ಮನೆಯಲ್ಲಿ ಇಡಬೇಕು. ಇಲ್ಲದೇ ಇದ್ದರೆ ಸ್ಟಿಕ್ಕರ್ ಅಂಟಿಸ್ತೀವಿ. ಒಂದು ವಾರಕ್ಕೇನೆ ಅದನ್ನು ಟೋ ಮಾಡ್ಕೊಂಡು ಹೋಗ್ತೀವಿ. ಫೈನ್ ಇರೋದೂ 5,000 ರೂಪಾಯಿ ಮಿನಿಮಮ್ ಮಾಡಬೇಕು ಅಂತ ನಾವು ಕೂಡ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಾಂದರೆ 1,000 ರೂಪಾಯಿ ಅಂದರೆ ಯಾರಾದರೂ ಕೊಟ್ಬಿಟ್ಟು ಇರಲಿ ಅಂತ ಅಂದ್ಕೊಳ್ತಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಅಡ್ಡಿಪಡಿಸಿದ್ದವರಿಗೆ ಜಿಬಿಎ ಶಾಕ್ ಮೇಲೆ ಶಾಕ್ ನಡೆಸಿದೆ. ಯಾರ ಬೆದರಿಕೆಗೂ ಜಗದೆ ಅಧಿಕಾರಿಗಳು ಇವತ್ತು ಮತ್ತೆ ಆಪರೇಷನ್ ನಡೆಸಿದ್ದಾರೆ. ಖುದ್ದು ಶಾಸಕರೇ ಅಖಾಡಕ್ಕೆ ಇಳಿದು ಒತ್ತುವರಿದಾರರಿಗೆ ಚಳಿ ಬಿಡಿಸಿದ್ದಾರೆ. ಅರುಣ್ ಕುಮಾರ್, ಟಿವಿ9, ಬೆಂಗಳೂರು. ಬೆಂಗಳೂರಿನ ತಣಿಸಂದ್ರದ ಗರಾಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗರಾಜ್ಗೆ ಬೆಂಕಿ ತಗುಲಿ 20ಕ್ಕೂ ಹೆಚ್ಚು ಕಾರ್ಗಳು ಸುಟ್ಟು ಕರಕಲಾಗಿವೆ. ಹಲವು ಐಷಾರಾಮಿ ಕಾರ್ಗಳು ಕೂಡ ಭಸ್ಮ ಆಗಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. 5ಕ್ಕೂ ಹೆಚ್ಚು ಅಗ್ನಿಶಾಮಕ ದಳ ವಾಹನಗಳು ಸ್ಥಳಕ್ಕೆ ದೌಡಾಯಿಸಿದ್ದಾವೆ ಬೆಂಕಿಯನ್ನು ನಂದಿಸೋದಕ್ಕೆ. ಅವಘಡ ನಡೆದ ನಂತರದಲ್ಲಿ ಆ ಸ್ಥಳ ಯಾವ ರೀತಿಯ ಕಾಣಿಸ್ತಾ ಇದೆ ನೋಡಿ. ಸುಟ್ಟು ಕರಕಲಾಗಿ ಹೋಗಿದೆ. ಐಷಾರಾಮಿ ಕಾರ್ಗಳಿತ್ತು. 20ಕ್ಕೂ ಹೆಚ್ಚು ಕಾರ್ಗಳು ಸುಟ್ಟು ಕರಕಲಾಗಿದೆ.